ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾರ. ಹಲ್ಲೆ ಮಾಡಿದ ನಂತರ ಅದನ್ನ ಮುಚ್ಚ ಹಾಕ್ಬೇಕಂತೇಳಿ ಅವರ ಮೇಲೆ ಪೋಸ್ಕೋ ಕೇಸನ್ನ ದಾಖಲು ಮಾಡ್ತಾರ. ನಮ್ಮ ಇಡೀ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಿಂದ ಆಗಿರಬಹುದು, ಹುಬ್ಳಿಯಿಂದ ಆಗಿರಬಹುದು, ಎಲ್ಲರೂ ಸೇರಿ ಬೆಳಗಾವಿಗೆ ಬಂದಾಗ ಆ ಒಂದು ಪ್ರಕರಣವನ್ನ ಹಿಂಪಡಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಕನ್ನಡ ಪರ ಸಂಘಟನೆಗಳ ಅದೊಂದು ತಾಕತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕನ್ನಡ ಪರ ಸಂಘಟನೆಗಳು ನಾಡು ನುಡಿ ಅಂತೇಳಿ ಬಂದಾಗ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗುವಂತ ಯಾವ್ದಾದ್ರೂ ರಾಜ್ಯ ಇದ್ರೆ, ಭಾಷೆಗೆ ಬೆಲೆ ಕೊಡ್ತಿರೋದು ಯಾವ್ದಾದ್ರು ರಾಜ್ಯ ಇದ್ರೆ ಅದು ನಮ್ಮ ಕರ್ನಾಟಕ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಅರೇ ಮನೆ ಹೇಳಿದ್ರ ಏನ್ ಹೇಳಿದ್ರು, ನಾವು MES ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿದೀವಿ, ಇದು ಮುಗೀತು ಅಂತೇಳಿ. ಹಿಂಗ ಮುಗಿಸೋದಲ್ಲ, ಹೆಂಗ ಮುಗಿಸ್ಬೇಕಪ್ಪ ಅಂದ್ರ ಕರ್ನಾಟಕದಲ್ಲಿ ಕನ್ನಡಿಗನ ಮುಟ್ಟಬೇಕಾದ್ರ ಇನ್ನೊಂದ್ ಸಾರಿ ವಿಚಾರ ಮಾಡಬೇಕು. ಈಗೇನ ಎಲ್ಲಾ ರಾಜ್ಯ ತುಂಬಾ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರಗಳನ್ನ ನೀವು ಪೊಲೀಸ್ ಇಲಾಖೆದವರು ಬಂಧನ ಮಾಡ್ತಾ ಇದ್ರಲ್ಲ, ಮೊದಲೇ ಏನಾದ್ರು ಇಂಥ ಘಟನೆಗಳಾದಾಗ MES ಸಂಘಟನೆದವರನ್ನ ಬಂಧನ ಮಾಡಿದ್ರೆ ಈ ಒಂದು ಹೋರಾಟ ಅವಶ್ಯ ಇರಲಿಲ್ಲ. ಹೋರಾಟ ನಾವು ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಎಲ್ಲರೂ ಬೀದಿಗೆ ಇವತ್ತು ಯಾಕೆ ಬಂದ್ ಮಾಡಿದ್ದಾರೆ? ಬಂದ್ ಮಾಡುವಂತ ಉದ್ದೇಶ ಏನೈತಂದ್ರೆ ಸರ್ಕಾರಕ್ಕೆ ನಮ್ಮ ಪ್ರಶ್ನೆಗಳು ಅರ್ಥ ಆಗ್ತಾ ಇಲ್ಲ, ಕನ್ನಡ ಭಾಷೆಗಳು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ, ಕನ್ನಡ ಪರ ಹೋರಾಟಗಾರರು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವರಿಗೆ ಉತ್ತರ ಕೊಡುವಂತ ಸರ್ಕಾರಕ್ಕೆ ತಾಕತ್ತಿಲ್ಲ. ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರು ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿವರಾಮ್ ಗೌಡ ಅಂತ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಅತ್ತೆಯಾಗಿರಂತ ತಾಂಬಳಿ ಅವರು ಏನ್ ತಾಲೂಕು ಅಧ್ಯಕ್ಷರಿದ್ದಾರೆ, ಇವರೆಲ್ಲ ಯಾಕೆ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಕನ್ನಡ ನಾಡು, ಕನ್ನಡ